ವೀಕ್ಷಕರೇ, ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿಯೇ ನಿರ್ದೇಶಕರೊಬ್ಬರು ಚಿತ್ರಕಥೆ ಬರೆದು ಅಭಿನಯಿಸುವಂತೆ ಕೇಳಿದಾಗ ನೀವು ಎಷ್ಟೇ ಸಂಭಾವನೆ ನೀಡಿದ್ರು ನಾನು ಈ ಚಿತ್ರದಲ್ಲಿ ಅಭಿನಯಿಸುವುದಿಲ್ಲ ಅಂತ ಅಣ್ಣವರು ಕಡ್ಡಿ ಮುರಿದಂತೆ ಹೇಳಿಬಿಡ್ತಾರೆ. ನಂತರ ಆ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಾಲಾಗಿ ಬಿಡುತ್ತೆ. ಕನ್ನಡದ ಆ ಬ್ಲಾಕ್ ಬಸ್ಟರ್ ಸಿನಿಮಾ ಮತ್ಯಾವುದೂ ಅಲ್ಲ, ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕಾದಂಬರಿ ಆಧಾರಿತ ಚಿತ್ರ ಹಾಲುಂಡದವರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ್ರೆ ಅದೆಷ್ಟು ಸಕ್ಸಸ್ ಕಾಣ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಈ ಚಿತ್ರ ವಿಷ್ಣುವರ್ಧನ್ ಅವರ ವೃತ್ತಿ ಬದುಕಿಗೆ ಮಹತ್ತರವಾದ ಮೈಲಿಗಲನ್ನ ಹಾಕಿಕೊಡ್ತು ಅಂದ್ರೆ ತಪ್ಪಾಗಲಾರದು. ಹಾಲುಂಡದವರು ಸಿನಿಮಾವನ್ನ ಅಣ್ಣವರ ಕೈಲಿ ಮಾಡಿಸಬೇಕು ಅಂತ ನಿರ್ದೇಶಕ ಡಿ ರಾಜೇಂದ್ರ ಬಾಬು ನಿರ್ಧರಿಸಿರ್ತಾರೆ. ಆದರೆ ವಯಸ್ಸಿನ ಕಾರಣದಿಂದ ಈ ಚಿತ್ರ ನನಗೆ ಸರಿ ಹೊಂದೋದಿಲ್ಲ ಅಂತ ಅಣ್ಣವರು ನಿರಾಕರಿಸಿ ಬಿಡ್ತಾರೆ. ಆಗ ಆ ಸಿನಿಮಾಗೆ ಡಾಕ್ಟರ್ ವಿಷ್ಣುವರ್ಧನ್ ಫಿಕ್ಸ್ ಆಗ್ತಾರೆ. ಹಾಲುಂಡದವರು ಸಿನಿಮಾದಲ್ಲಿ ವಿಷ್ಣುದಾದ ಅವರ ನಟನೆಯಲ್ಲಿ ಅಡಗಿದ ಆಪ್ತತೆ ಎಂಥವರನ್ನು ಕಣ್ಣೀರು ಸುರಿಸುವಂತೆ ಮಾಡಿಬಿಡ್ತು. ಕನ್ನಡದ ಬ್ಲಾಕ್ ಬಸ್ಟರ್ ಚಿತ್ರಗಳ ಸಾಲಿಗೆ ಸೇರಿಕೊಂಡ ಈ ಸಿನಿಮಾ ವಿಷ್ಣುವರ್ಧನ್ ಅವರಿಗೆ ಹೇಳಿ ಮಾಡಿಸಿದಂತಿತ್ತು. ಆದರೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಬೇಕಿತ್ತು ಎಂಬುದು ಮಾತ್ರ ಅಸಲಿ ಸತ್ಯ.